ಹಾಯ್ ಹಲೋ ನಮಸ್ತೆ ಕರುನಾಡು. ನನ್ನ ಹೆಸರು ನೇತ್ರಾ ಗೌಡ. ನಾನು ಇವತ್ತು ಮೊಳಕೆ ಕಾಳು ಸಾಂಬಾರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಮೊಳಕೆ ಕಾಳು ತೊಗೊಂಡಿರೋದು ಲೈಕ್ 3 ಜನಕ್ಕೆ ಆಗೋಷ್ಟು ಮೊಳಕೆ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ತೊಳೆದು ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಟೊಮ್ಯಾಟೊ, ಈರುಳ್ಳಿ ಒಂದು 3, ತೆಂಗಿನಕಾಯಿ ಒಂದು ಸ್ವಲ್ಪ, ಹುರ್ಗಡ್ಲೆ ಒಂದು ಸ್ವಲ್ಪ, ಒಂದು ಚಿಕ್ಕ ಬಟ್ಲಾಗಷ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟು 1 ಸ್ಪೂನು, ಕೊತ್ತಂಬರಿ ಸೊಪ್ಪು, ಚಕ್ಕೆ ಮತ್ತು ಲವಂಗ, ಅದ್ರ ಜೊತೆಗೆ ಧನಿಯಾ ಪೌಡರು ಲೈಕ್ 1 to 2 ಸ್ಪೂನ್ ಆಗುತ್ತೆ. ಸೊ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಂದುಬಿಟ್ಟು ಅರ್ಧ ಬಟ್ಲಷ್ಟು. ಸೊ ಎಣ್ಣೆ ಚೆನ್ನಾಗಿ ಕಾದಿದೆ. ಅದಕ್ಕೆ ಚಕ್ಕೆ ಲವಂಗ ಫಸ್ಟ್ ಹಾಕ್ಕೊತಿದ್ದೀನಿ. ಚಕ್ಕೆ ಲವಂಗ ಹಾಕೋತಿದ್ದಂಗೆ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಹೇಳಿದ್ನಲ್ಲ 3 ಕಟ್ ಮಾಡಿದ್ದೆ. ಸೊ 3 ಜನಕ್ಕೆ ಆಗೋಷ್ಟು ಒಂದು 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಮಿಕ್ಸಿಗೆ ಬೇಕಲ್ಲ, ಸೊ ಅದಕ್ಕೆ 3 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿನ ಹಾಕ್ತಾಯಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಬ್ರೌನ್ ಬರೋ ಗಂಟ ಚೆನ್ನಾಗಿ ತಿರುಗಿಸ್ಬೇಕು. ಇಲ್ಲ ಅಂತಂದರೆ ಅದು ಹಸಿ ವಾಸನೆ ಹೋಗಬೇಕಲ್ಲ, ಚೆನ್ನಾಗಿ ಬಾಯ್ಲ್ ಆಗಬೇಕಲ್ಲ ಈರುಳ್ಳಿ ಎಣ್ಣೆಲಿ. ಸೊ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬಾಯ್ಲ್ ಆಗ್ತಿದೆ, ಬ್ರೌನ್ ಆಗ್ತಿದೆ ಈರುಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇನ್ನು. ಇಲ್ಲ ಅಂತಂದರೆ ಮಿಕ್ಸಿಗೆ ಹಾಕಿದಾಗ ಅದು ಹಸಿ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಸಾಂಬಾರು. ಸೊ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಆಗಿದೆ, ಕಾಣಿಸ್ತಿದೆ ಅಲ್ವಾ, ಬ್ರೌನ್ ಆಗಿದೆ ಈರುಳ್ಳಿ. ಸೊ ಇಷ್ಟಾಗೋ ಗಂಟನೂ ಕಾಯಬೇಕು. ಅದಾಗ್ತಿದ್ದಂಗೆ ಟೊಮ್ಯಾಟೊ ಹಾಕ್ಕೊಬೇಕು. ನಾನು ಟೊಮ್ಯಾಟೊ ಜಸ್ಟ್ ಒಂದೇ ಹಾಕ್ಕೊಂಡಿರೋದು, ಯಾಕಂದರೆ ಸಣ್ಣಗೆ ಹಚ್ಕೊಂಡಿದ್ದೀನಿ. ಯಾಕಂದರೆ ಒಂದು ಸ್ವಲ್ಪ ಹುಳಿ ಇರಬೇಕು ಅಂತ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ಹುಳಿ ಇರೋರು ಹುಳಿ ಬೇಕು ಅನ್ನೋರು ಹಾಕ್ಕೊಬೋದು, ಹುಣಸೆಹಣ್ಣು ಹಾಕ್ಕೊಬೋದು. ಬಟ್ ನಾನು ಹುಣಸೆ ಹಣ್ಣು ಹಾಕಲ್ಲ, ಅದ್ರ ಬದಲಿಗೆ ಟೊಮ್ಯಾಟೊ ಹಾಕ್ತೀನಿ. ಒಂದು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಅದನ್ನು ಕಲಿಸ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಬೇಯಬೇಕು ಅಂತ ಹೇಳಿ. ಎಣ್ಣೆ ಮಾತ್ರ ಕಮ್ಮಿ ಹಾಕ್ಕೊಳ್ಳಿ. ಎಣ್ಣೆ ಕಮ್ಮಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಫ್ರೈ ಮಾಡಿದ್ರೆ ಮಿಕ್ಸಿಗೆ ಹಾಕೋಕೆ ಚೆನ್ನಾಗಿರುತ್ತೆ. ಸೊ ಈ ಥರ ಫ್ರೈ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಡೈರೆಕ್ಟಾಗಿ ಹಸಿಗೆ ಹಾಕೋಕೆ ಹೋದರೆ ಅದೇ ಈರುಳ್ಳಿ ಆನಿಯನ್ ಎಲ್ಲ ಹಾಕಿದ್ರೆ ಸ್ಮೆಲ್ ಬರುತ್ತೆ, ಹಸಿಯಾಗಿ ತಿನ್ನಂಗಿರುತ್ತೆ. ಸೊ ನೋಡಿ, ಹುರ್ಗಡ್ಲೆ ಹಾಕ್ಕೊತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟು ಅದು ಕೂಡ ಹಾಕ್ಕೊತಾ ಇದ್ದೀನಿ. ಇದೆರಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ತೆಂಗಿನಕಾಯಿ ಹಾಕ್ಕೊತಿದ್ದೀನಿ. ಆ್ಯಕ್ಚುಲಿ ನಾನೆಲ್ಲ ಒಟ್ಟಿಗೆ ಹಾಕ್ಕೊತಿದ್ದೀನಿ. ಹುರ್ಗಡ್ಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ಕಲಿಸ್ಕೊತಿದ್ದೀನಿ. ಎಲ್ಲ ಒಟ್ಟಿಗೆ ಬೆಳೀಲಿ ಅಂತ. ಕಾಯಿ ತುರಿ ಆದರೂ ಹಾಕ್ಕೊಬೋದು, ಇಲ್ಲ ಹಾಗೆ ಆದರೂ ಹಾಕ್ಕೊಬೋದು. ತುರಿದ್ಬಿಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ಕಟ್ ಮಾಡಿ ಹಾಕ್ತೀನಿ, ಯಾವಾಗಲೂ ಕಟ್ ಮಾಡಿನೇ ಹಾಕೋದು, ಅದಕ್ಕೆ ಹಾಗೆ ಹಾಕಿದ್ದೀನಿ ನಾನು. ಬಾಯಿಗೆ ಸಿಕ್ಕಲ್ಲ, ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಸೊ ನೋಡಿ, ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡೆ, ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ. ಇದೆರಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಇವಾಗ ಡ್ರೈ ಆಗ್ತಿದೆಯಲ್ಲ, ಆಯಿಲ್ ಇರೋದು ಕಾಣಿಸ್ತಾನೆ ಇಲ್ಲ ನೋಡಿ. ಸೊ ಅದಕ್ಕೆ ಲೈಟಾಗಿ ಎಣ್ಣೆ ಹಾಕ್ಕೊಳ್ಳಿ ಸಾಕು. ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಆ್ಯಕ್ಚುಲಿ ಗೈಸ್ ಏನು ಗೊತ್ತಾ, ಕ್ಯಾಮ್ರಾ ಒಂದು ಕೈಲಿ ಹಿಡ್ದಿದ್ದೀನಿ, ಒಂದು ಕೈಲಿ ತಿರುಗಿಸ್ತಾ ಇದ್ದೀನಿ. ಸೊ ಅದಕ್ಕೆ ಗ್ರಿಪ್ ಸಿಗ್ತಿಲ್ಲ, ಬೇಜಾರು ಮಾಡ್ಕೊಂಬಿಡಿ. ನೆಕ್ಸ್ಟ್ ವ್ಲಾಗಲ್ಲಿ ಚೆನ್ನಾಗಿರೋದು ಹಾಕ್ತೀನಿ. ಆ್ಯಂಡ್ ಕೊತ್ತಂಬರಿ ಸೊಪ್ಪು ಲೈಕ್ ಡೆಕೋರೇಟಿವ್ ಆಗಿ ಅಂತ ಹಾಕ್ತಿಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅಡುಗೆ ಇನ್ನೂ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ಅದನ್ನು ಫ್ರೈಯಲ್ಲೇ ಹಾಕ್ತಿದ್ದೀನಿ. ಒಗ್ಗರಣೆಗೆ ಅಂತಲೇ ಹಾಕ್ತಿದ್ದೀನಿ, ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ. ಸೊ ಇದು ಬಾಯ್ಲ್ ಆಗಿದೆಯಲ್ಲ, ಚೆನ್ನಾಗಿ ಫ್ರೈ ಆಗಿದೆ. ಇದು 6 ಗಂಟೆ ಬಿಡಬೇಕು. ಆರಿದ ತಕ್ಷಣ ಮಿಕ್ಸಿಗೆ ಹಾಕ್ಕೊಬೇಕು. ಮಿಕ್ಸಿಗೆ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ. ಮಿಕ್ಸಿಗೆ ಹಾಕ್ಕೊಬೇಕಾದ್ರೆ ಒಂದು ಗ್ಲಾಸಷ್ಟು ನೀರನ್ನ ಪ್ಯಾನಲ್ಲಿ ಏನಿರುತ್ತೋ ಅದನ್ನು ಹಾಕ್ಕೊಂಡು ಉಯ್ಕೊಬೇಕು. ಜಾಸ್ತಿ ನೀರು ಹಾಕಬೇಡಿ. ಸೊ ಅದು ಹಾಕಿದ ತಕ್ಷಣ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಚೆನ್ನಾಗಿ ನುಣ್ಣಗಾಗಿರಬೇಕು. ಗ್ರೈಂಡ್ಗೆ ಹಾಕ್ಕೊಂಡಿದ್ದ ತಕ್ಷಣ ಮಸಾಲೆ ರೆಡಿಯಾಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಮಸಾಲೆ ರೆಡಿಯಾಗಿದೆ. ಮಸಾಲೆನ ಎತ್ತಿ ಪಕ್ಕಗೆ ಇಟ್ಕೊಂಡೋಣ. ಸೊ ಇವಾಗ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಂದ್ಬಿಟ್ಟು ಅರ್ಧ ಬಟ್ಲಷ್ಟು, ಚಿಕ್ಕ ಬಟ್ಲಷ್ಟು. ಆಮೇಲೆ ನಾನು ಒಗ್ಗರಣೆಗೆ 2 ಈರುಳ್ಳಿ ಕೊಟ್ಟಿದ್ದೀನಿ. ಚಿಕ್ಕದಾಗಿ 1-2 ಈರುಳ್ಳಿ ಹಾಕಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು.
ಮನೇಲಿ ಜಾಸ್ತಿ ಇದ್ದರೆ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಬೇಕಾಗತ್ತೆ. ಸೊ 2-3 ಓಕೆ, ಈರುಳ್ಳಿ 2-3 ಹಾಕೊಬೋದು. ನೋಡಿದ್ರಲ್ಲ ಚೆನ್ನಾಗಿ ಬ್ರೌನ್ ಆಗಿದೆ. ಅದ್ರ ಜೊತೆಗೆ ಮೊಳಕೆ ಕಾಳು ಮಿಕ್ಸ್ ಮಾಡ್ತಿದ್ದೀನಿ. ಈರುಳ್ಳಿ ಬ್ರೌನ್ ಬಂದಮೇಲೆ ಹಸಿ ವಾಸನೆ ಎಲ್ಲ ಹೋಗಬೇಕು. ಆ್ಯಂಡ್ ಮೊಳಕೆ ಕಾಳು ಕೂಡ ಚೆನ್ನಾಗಿ ಹಾಕಿ ಕಲಿಸ್ಕೊಬೇಕು. ಕಲಿಸ್ಕೊಂಡಿದ್ದ ತಕ್ಷಣ ಒಂದು ಸ್ಪೂನು ನಾನು ಸಾಲ್ಟ್ ಪೌಡ್ರ್ ಹಾಕ್ತಿದ್ದೀನಿ. ಬಿಕಾಸ್ ನನಗೆ ಕಲ್ಲುಪ್ಪಲ್ಲಿ ಮೆಜರ್ಮೆಂಟ್ ಗೊತ್ತಾಗಲ್ಲ. ಹಾಕ್ಕೊಬೋದು, ಬಟ್ ಯಾವತ್ತೂ ನಾನು ಹಾಗೆ ಮಾಡಿಲ್ಲ. ಸೊ ಪುಡಿ ಉಪ್ಪಲ್ಲಿ ನಂಗೆ ಮೆಜರ್ಮೆಂಟ್ ಗೊತ್ತಾಗೋದ್ರಿಂದ ನಾನು ಹಾಕ್ಕೊತಿದ್ದೀನಿ. 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲದಕ್ಕೂ ಕಾಳಿಗೆಲ್ಲ ಉಪ್ಪು ಹಿಡಿಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಮೇಲೆ ಮಸಾಲೆ ಒಯ್ದಿರೋದನ್ನ ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸಷ್ಟು ಮಿಕ್ಸಿಲಿ ಏನಿರುತ್ತೋ ಆ ಮಸಾಲೆನ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆ ಮಸಾಲೆ ಜೊತೆಗೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ 1 ದೊಡ್ಡ ಗ್ಲಾಸಷ್ಟು 1 ಟಮ್ಲರಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟೇ. ನಾನು ಬಂದು ತೆಳ್ಳಗೂ ಇರೋಲ್ಲ ಗಟ್ಟಿಗೂ ಇರೋಲ್ಲ, ಸೊ ಮೀಡಿಯಮಾಗಿ ಮಾಡಿದ್ದೀನಿ. ಸೊ ಸ್ಮೆಲ್ ಹೋಗೋ ಗಂಟ ಬಿಡಬೇಕು, ಕುದಿಯೋಕ್ಕೆ ಬಿಡಬೇಕು ಸ್ಮೆಲ್ ಹೋಗೋ ಗಂಟ. ಸೊ ನನ್ನ ಕ್ವಾಂಟಿಟಿ 3 ಜನಕ್ಕೆ ಆಗೋ ಥರ ಮಾಡಿದ್ದೀನಿ. ನೋಡಿ, ಇವಾಗಲೂ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ. ಸೊ ಸಾಂಬಾರು ಮೆಜರ್ಮೆಂಟ್ ಗೊತ್ತಿರೋದ್ರಿಂದ ಎಷ್ಟು ಬೇಕೋ ಉಪ್ಪು ಅಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇದು ಕುದಿಯೋದಕ್ಕೆ ಬಿಡಬೇಕು 1-2 ನಿಮಿಷ. ಅದು ಚೆನ್ನಾಗಿ ಕುದಿ ಬರ್ತಿದ್ದಂಗೆ ಸ್ಮೆಲ್ಲೆಲ್ಲ ಹೋಗುತ್ತೆ ಅಂತ ಹೇಳಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಸೊ ಸ್ಮೆಲ್ ಹೋಗಿರುತ್ತೆ. ಆ ಮಸಾಲೆ ಸ್ಮೆಲ್ ಏನಿದೆಯೋ ಅದು ಹೋಗಬೇಕು. ಅದಾದಮೇಲೆ 2 ವಿಸಿಲ್ ಅಷ್ಟೇ, ಇಲ್ಲಾಂದರೆ ಕಾಳು ಬೆಂದೋಗುತ್ತೆ. ಪಾತ್ರೆಯಲ್ಲಿ ಮಾಡ್ಕೊಳ್ಳೋರು ಪಾತ್ರೆಯಲ್ಲೂ ಮಾಡ್ಕೊಬೋದು. ಸೊ ನಾನು ಕುಕ್ಕರಲ್ಲಿ ಮಾಡೋದ್ರಿಂದ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ. ವಾವ್, ಸ್ಮೆಲ್ ಮಾತ್ರ ಅಮೇಝಿಂಗ್ ಆಗಿದೆ. ನಂಗೆ ಆ್ಯಕ್ಚುಲಿ ಮೊಳಕೆ ಕಾಳು ಅಂದರೆ ತುಂಬ ಇಷ್ಟ. ಸೊ ಮಾಡ್ಕೊಂಡಿದ್ದೀನಿ. ಸೊ ನಾವು ಬೇರೆ ಪ್ಯಾನ್ಗೆ ಸರ್ವ್ ಮಾಡ್ಕೊತಿದ್ದೀನಿ. ನೋಡಿದ್ರಲ್ಲ, ರೆಡಿ ಆಯಿತು ಮೊಳಕೆ ಕಾಳು ಸಾಂಬಾರು. ಗೈಸ್, ಇದನ್ನು ಚಪಾತಿಗೂ ತೊಗೊಬೋದು, ದೋಸೆ ತಿನ್ಬೋದು, ಅನ್ನ ಮಾಡ್ಬೋದು, ಇಡ್ಲಿ ಕೂಡ ಚೆನ್ನಾಗಿರುತ್ತೆ ಇದು ಸಾಂಬಾರು. ಸೊ ಎಲ್ಲದಕ್ಕೂ ಈ ರೆಸಿಪಿ ಚೆನ್ನಾಗಿರುತ್ತೆ, ಈ ಮೊಳಕೆ ಕಾಳು ಸಾಂಬಾರು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್ ಫ್ಯಾಮ್ಸ್.